ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಶಾಸ್ತ್ರಿ ವೃತ್ತದಲ್ಲಿ ಸೋಮವಾರದಂದು ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸಿ ಶಾಸಕ ಎಲ್ ಕೃಷ್ಣನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು. ಶಾಸಕರು ಸರ್ಕಾರದ ಗಮನ ಸೆಳೆದು ಭರವಸೆ ಈಡೇರಿಸುವುದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಿಬ್ಬಂದಿಗಳಿಗೆ ಅಥವಾ ನೌಕರರ ಸಂಘದ ಮನವಿಗೆ ಸ್ಪಂದಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದಲ್ಲಿ ಕಳೆದ 15 ರಿಂದ 20 ವರ್ಷಗಳಿಂದ ಕಡಿಮೆ ಸಂಬಳಕ್ಕೆ ವಸತಿ ನಿಲಯ, ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅಡುಗೆ ಸಹಾಯಕರು, ಸ್ವಚ್ಛತಾಗಾರರು, ಕಾವಲುಗಾರರು, ಡಿ ಗ್ರೂಪ್ ಅಟೆಂಡರ್, ಕಂಪ್ಯೂಟರ್ ಆಪರೇಟರ್ಗಳು ಯಾವುದೇ ಭದ್ರತೆ ಇಲ್ಲದೆ ಕೆಲಸ ಮಾಡುತ್ತಾ ನಿರಂತರವಾಗಿ ಶ್ರಮಿಸಿದ್ದಾರೆ. ವಾರ್ಡನ್ಗಳು, ತಾಲೂಕಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಶೋಷಣೆ ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಮರಡಿ ಜಂಬಯ್ಯ ನಾಯ್ಕ ಅವರು ಸುದ್ದಿಗಾರರಿಗೆ ತಿಳಿಸಿದರು. ವಿವಿಧ ಬೇಡಿಕೆಗಳು: ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು, ನಿವೃತ್ತಿಯವರೆಗೆ ಸೇವಾ ಭದ್ರತೆ ಕೊಡಬೇಕು, 10 ವರ್ಷ ಸೇವೆ ಸಲ್ಲಿಸಿರುವ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ಎಲ್ಲರನ್ನ ತರಬೇಕು. ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಪರಿಷ್ಕರಣಾ ಸಮಿತಿ ಸಭೆ ಸೇರಿ ತೀರ್ಮಾನ ಮಾಡಿ ಕನಿಷ್ಠ ವೇತನ 31,000 ನೀಡಬೇಕು. ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರ ವಾರದ ರಜೆ ಕೊಡಬೇಕು. ಕೆಲಸದ ಸಮಯ ನಿಗದಿಯಾಗಬೇಕು. ಗುತ್ತಿಗೆದಾರರು ಸಂಬಳದ ಚೀಟಿ, ನೇಮಕಾತಿ ಆದೇಶ ಪತ್ರ, ID ಕಾರ್ಡ್, ಸರ್ವಿಸ್ ಸರ್ಟಿಫಿಕೇಟ್, ESI, PF ಹಣ ತುಂಬಿದ ರಸೀದಿ ನೀಡಬೇಕು. ಪ್ರತಿ ತಿಂಗಳು 5ನೇ ತಾರೀಕಿಗೆ ಸಂಬಳ ಕೊಡಬೇಕು. ಅದರ ಜೊತೆಗೆ ಬಾಕಿ ಇರುವ ಸಂಬಳವನ್ನು ತಕ್ಷಣ ಪಾವತಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ 10 ಲಕ್ಷ ಪರಿಹಾರ ಕೊಡಬೇಕು. ಕಾಯಂ ನೌಕರರ ಸ್ಥಳಗಳಿಗೆ ಕಾಯಂ ನೌಕರರನ್ನೇ ವರ್ಗಾವಣೆ ಮಾಡಬೇಕು. BCM ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡಿರುವ ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಮತ್ತೆ ಮರು ನೇಮಕ ಮಾಡಿಕೊಳ್ಳಬೇಕು. ಅಡುಗೆ ಕೋಣೆಯಲ್ಲಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲು ಅಗತ್ಯ ಸಲಕರಣೆಗಳನ್ನು ನೀಡಬೇಕು. ಅಪಘಾತದ ಸಮಯದಲ್ಲಿ ಇಲಾಖೆ ಪರಿಹಾರ ನೀಡಬೇಕು. BCM ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿರುವ ಆದೇಶ ರದ್ದು ಆಗಬೇಕು. 50 ವಿದ್ಯಾರ್ಥಿಗಳಿಗೆ 3 ಸಿಬ್ಬಂದಿಯಂತೆ ಹಿಂದಿನ ಪದ್ಧತಿ ಮುಂದುವರಿಸಬೇಕು. BCM ಇಲಾಖೆ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಸಿಬ್ಬಂದಿ ನೀಡಬೇಕು. BCM ಬಾಲಕರ ಹಾಸ್ಟೆಲ್ಗಳಿಗೆ ಹಿಂದಿನಂತೆ ರಾತ್ರಿ ಕಾವಲುಗಾರರನ್ನು ನೇಮಕ ಮಾಡಬೇಕು. ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛತಾಗಾರರಿಂದ ಶೌಚಾಲಯ ಸ್ವಚ್ಛ ಮಾಡಿಸಬಾರದು. ಕೆಲವು ವಸತಿ ನಿಲಯ ಹಾಸ್ಟೆಲ್ಗಳಿಗೆ ಚಪಾತಿ, ರೊಟ್ಟಿ ಮಾಡುವ ಯಂತ್ರಗಳು ಕೊಟ್ಟಿದ್ದು ಕೆಲವು ಕಡೆ ಯಂತ್ರಗಳು ಕೆಟ್ಟು ಹೋಗಿರುತ್ತವೆ. ಚಪಾತಿ ಮಾಡುವ ಸಮಯದಲ್ಲಿ ಕರೆಂಟ್ ಇಲ್ಲದೆ ಹೋದರೆ ಆ ಸಮಯದಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗಳು ಕೈಯಲ್ಲಿ ಮಾಡಬೇಕಾಗುತ್ತದೆ. ಹಾಗಾಗಿ ವಿಶೇಷ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಬೇಕು. ವಸತಿ ನಿಲಯ ಹಾಗೂ ಹಾಸ್ಟೆಲ್ಗಳಿಗೆ ವಾರ್ಡನ್ರವರು ಮಕ್ಕಳ ಅಡುಗೆಗೆ ಅಗತ್ಯವಾಗಿ ಬೇಕಾದ ಆಹಾರ ಸಾಮಗ್ರಿಗಳನ್ನು ಸರಿಯಾದ ರೀತಿ ಪ್ರಮಾಣದಲ್ಲಿ ನೀಡುತ್ತಿಲ್ಲ. ಸರಿಯಾದ ಪ್ರಮಾಣದಲ್ಲಿ ತಂದು ಕೊಡಬೇಕು. ಹೊಸದಾಗಿ ಪ್ರಾರಂಭ ಮಾಡುವ ವಸತಿ ನಿಲಯ ಹಾಸ್ಟೆಲ್ಗಳಿಗೆ ಮೀಸಲಾತಿ ಜಾರಿ ಮಾಡಬೇಕು. ಏಜೆನ್ಸಿಗಳ ಅವಧಿ ಮುಕ್ತಾಯವಾದ ತಕ್ಷಣ ಮುಂಬರುವ ಏಜೆನ್ಸಿಗಳಿಗೆ ನಮ್ಮ PF ಹಣವನ್ನು ನಮ್ಮ PF ನಂಬರ್ಗಳಿಗೆ ವರ್ಗಾಯಿಸಬೇಕು. ಈ ಸಂದರ್ಭದಲ್ಲಿ ಉಮಾ ಮಹೇಶ್ವರ ಮುದೇನೂರ್ ಅವರು ಮಾತನಾಡಿದರು. ಜಿಲ್ಲಾಧ್ಯಕ್ಷರಾದ ಮರಡಿ ಜಂಬಯ್ಯ ನಾಯ್ಕ ಸರ್ಕಾರವನ್ನು ಒತ್ತಾಯಿಸಿ ಶೀಘ್ರದಲ್ಲೇ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಹೇಳಿದರು. ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಸಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ H ಶಿವಕುಮಾರ್, K ಪ್ರಶಾಂತ್, ಜಿಲ್ಲಾ ಮುಖಂಡರಾದ K ಪ್ರಶಾಂತ್, D ಹನುಮಂತ, C ದೇವಕ್ಕ, B ಗಂಗವ್ವ ಹಾಗೂ ಸುನಂದಾ B, R ಸಾವಿತ್ರಿ, ಮಮತಾಜ್, H ಮಲ್ಲಮ್ಮ, ರಜನ್ ಬೇಗಂ, ಸುಮಾ M, K ಲತಾ, ಸುಂಕ್ಲಮ್ಮ, H ಪಾರ್ವತಿ, H ಪ್ರಕಾಶ್, ದೇವಿಕಾಬಾಯಿ, ಜಯಮ್ಮ, ಶ್ರುತಿ, ಮಂಜು ನಾಯ್ಕ, ವಾಸಂತಿ, H ಶಿವರಾಜ್ ಹಾಗೂ B ಶಾರದಮ್ಮ, H ನಾಗರಾಜ್, ಅನ್ನಪೂರ್ಣ B, ಜ್ಯೋತಿ, ನಿರ್ಮಲಾ, A ಕೋಟ್ರೇಶ್, ಮಂಜುನಾಥ್, C ಮಂಜುನಾಥ್, ಶಿವಕುಮಾರ್ ಮತ್ತಿತರ ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಶಾಸಕ ಎಲ್ ಕೃಷ್ಣನಾಯ್ಕ ಅವರಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆ ಈಡೇರಿಕೆಗಳನ್ನು ಬೇಗನೆ ಈಡೇರಿಸಬೇಕೆಂದು ಸರ್ಕಾರದ ಗಮನ ಸೆಳೆಯಬೇಕೆಂದು ಸರ್ಕಾರವನ್ನು ಒತ್ತಾಯಿಸಬೇಕೆಂದು ಈ ಮೂಲಕವಾಗಿ ಕೇಳಿಕೊಂಡರು. ಮನವಿಯನ್ನು ಪರಿಗಣಿಸಲೇಬೇಕಂತೇಳಿ ಅವರ ಒಂದು ಹೋರಾಟವನ್ನು ನೋಡಿ ಈ ಒಂದು ಸಂಘಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಸೀರೆಯ ಸಭೆಯನ್ನು ತಲೆ ಮೇಲೆ ಹಿಡಿದುಕೊಂಡು ಮಳೆಯನ್ನು ಲೆಕ್ಕಿಸದೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಶಾಸಕರು ಈ ಕೂಡಲೇ ಒಂದು ಮನೆಯನ್ನು ಸ್ಪಂದಿಸಬೇಕಂತ ನಮ್ಮ ಪತ್ರಿಕೆ
ರಾಜ್ಯ ಸಂಘಟನೆ ಒತ್ತಾಯಿಸಿದೆ. ಬೇಕೇ ಬೇಕು ಬೇಕೇ ಬೇಕು ಬೇರೆ ಬರದೆ ಸರ್ಕಾರಿ ಹಾಸ್ಟೆಲ್ ನೌಕರರ ಸೇವಾ ಭದ್ರತೆಯನ್ನು ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಭದ್ರತೆಯನ್ನು ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಭದ್ರತೆಯನ್ನು ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ವೇತನವನ್ನು ನೇರವಾಗಿ ನೀಡಲೇಬೇಕು. ಹಾಸ್ಟೆಲ್ ನೌಕರಿಗೆ ವೇತನವನ್ನು ನೇರವಾಗಿ ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಲೇಬೇಕು. ನ್ಯಾಯ ಬೇಕು. ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಬೇಕೇ ಬೇಕು ನ್ಯಾಯ ಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ನೌಕರಿಗೆ ಕನಿಷ್ಠ ವೇತನ 30,000 ರೂಪಾಯಿ ಕೊಡಲೇಬೇಕು. ಬೇಕೇ ಬೇಕು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಿ. ಬೇಕೇ ಬೇಕು ಕನಿಷ್ಠ ವೇತನ 31,000 ಕೊಡಲೇಬೇಕು. 31,000 ಕನಿಷ್ಠ ವೇತನ ಕೊಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಹೊರಗುತ್ತಿಗೆ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಲೇಬೇಕು. ಕನಿಷ್ಠ ವೇತನ ಹೆಚ್ಚು ಮಾಡಲೇಬೇಕು. ಬೇಕೇ ಬೇಕು ಹಾಸ್ಟೆಲ್ ನೌಕರರ ಕಷ್ಟಗಳನ್ನು ಕೇಳಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಕಷ್ಟಗಳನ್ನು ಕೇಳಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಕಷ್ಟಗಳನ್ನು ಕೇಳಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹಾಸ್ಟೆಲ್ ನೌಕರರ ಮನವಿ ಪತ್ರ ಶಾಸಕರು ಬಂದು ತಗೊಳ್ಳಲೇಬೇಕು. ಶಾಸಕ ಕೃಷ್ಣ ನಾಯ್ಕರಿಗೆ ಬಂದು ಮನವಿ ಪತ್ರ ತಗೊಳ್ಳಲೇಬೇಕು. ಶಾಸಕ ಕೃಷ್ಣ ನಾಯ್ಕರಿಗೆ ಮನವಿ ಪತ್ರ ತಗೊಳ್ಳಲೇಬೇಕು. ಹಾಸ್ಟೆಲ್ ನೌಕರರ ಮನವಿ ಪತ್ರವನ್ನು ಶಾಸಕರು ಬಂದು ತಗೊಳ್ಳಲೇಬೇಕು. ಹಾಸ್ಟೆಲ್ ನೌಕರರ ಮನವಿ ಪತ್ರವನ್ನು ಶಾಸಕರು ತಂದು ಕೊಡಲೇಬೇಕು. ಶಾಸಕರ ಮನವಿ ಪತ್ರ ಪಡೆಯಲೇಬೇಕು. ಹಾಸ್ಟೆಲ್ಗಳ ಮನವಿ ಪತ್ರವನ್ನು ಶಾಸಕರು ಪಡೆಯಲೇಬೇಕು. ಹಾಸ್ಟೆಲ್ ನೌಕರರ ಕಷ್ಟಗಳನ್ನು ಕೇಳಲೇಬೇಕು. ಹಾಸ್ಟೆಲ್ ಕರ್ನಾಟಕ ರಾಜ್ಯ
ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘಟನೆ ಮಾನ್ಯ ಶಾಸಕರ ಬರುವಿಕೆಗಾಗಿ ಮಳೆಯನ್ನು ಲೆಕ್ಕಿಸದೆ ಚಳಿಯನ್ನು ಲೆಕ್ಕಿಸದೆ ಶಾಸ್ತ್ರಿ ವೃತ್ತದ ಮುಂಭಾಗದಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮನವಿಯನ್ನು ಸಲ್ಲಿಸಲು ಹೋರಾಟ ಮಾಡುತ್ತಿರುವಂಥ ದೃಶ್ಯ ಇದಾಗಿದೆ ನೋಡಿ. ಸನ್ಮಾನ್ಯ MLA ಆಗಿರ್ತಕ್ಕಂಥ ಕೃಷ್ಣ ನಾಯ್ಕ ಅವರು ಬಂದು ನಮ್ಮ ಮನವಿಯನ್ನು ಪರಿಗಣಿಸಲೇಬೇಕಂತ ಹೇಳಿ ಅವರ ಒಂದು ಹೋರಾಟವನ್ನು ನೋಡಿ. ಈ ಒಂದು ಸಂಘಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ತಮ್ಮ ಸೀರೆ ಸೆರಗನ್ನು ತಲೆ ಮೇಲೆ ಎಳೆದುಕೊಂಡು ಮಳೆಯನ್ನು ಲೆಕ್ಕಿಸದೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಶಾಸಕರು ಈ ಕೂಡಲೇ ಒಂದು ಮನವಿಯನ್ನು ಸ್ಪಂದಿಸಬೇಕಂತಂದೇಳಿ ನಮ್ಮ ಪತ್ರಿಕಾ ಸಂಘಟನೆ ಒತ್ತಾಯಿಸುತ್ತದೆ.